ಅದೊಂದು ನೋಟಿಸ್ನ ಕಥೆ ಅಂಗಡಿ ವ್ಯಾಪಾರಿಗಳ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ನೋಟಿಸ್ ನೋಡಿದ ಕಾಂಡಿಮೆಂಟ್ಸ್ ವ್ಯಾಪಾರಸ್ಥರು ಹಿಡಿಶಾಪ ಹಾಕ್ತಾ UPIನೇ ಹರಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾವೇನಾದ್ರೂ ಸತ್ರೆ ಸರ್ಕಾರನೇ ಹೊಣೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ 25ರಂದು ಅಂಗಡಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. 38 ಲಕ್ಷ ಕ್ಲಿಯರ್ ಆಗುತ್ತೆ. ನಾನು ಸತ್ರೆ ಗೌರ್ಮೆಂಟೇ ಹೊಣೆ ಆಗುತ್ತೆ ಹೇಳ್ತಾ ಇದ್ದೀನಿ. ಬಡವ್ರ ಮೇಲೆ ಇದು ಮಾಡೋದು ಕೋಟಿ ಕೋಟಿ ಸಂಪಾದನೆ ಮಾಡೋದು ಬಿಡ್ತಾವ್ರೆ. ನಮ್ಮನ್ನೆಲ್ಲ 10 ರೂಪಾಯಿ 20 ರೂಪಾಯಿ ಜೀವನ ಮಾಡೋರಿಗೆ ಈ ಬಾಳ ನಮ್ಮ ಹತ್ರ ಏನು ತಿನ್ನಕ್ಕೆ ಬಂದಾರೆ ಮೇಡಮ್ ಇವರು. ನನಗೇನಾದ್ರು ಇದು ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ ಅಂದರೆ ನಾನು ಪಕ್ಕ ಸತ್ತೇ ಹೋಗ್ತೀನಿ. ಸತ್ಯವಾಗಿ ಹೇಳ್ತೀನಿ. UPI ಹರಿದು ಹರಿದು ಸಿಟ್ಟು ಹೊರಹಾಕ್ತಿದ್ದಾರೆ. ಸರ್ಕಾರವೇ ಹೊಣೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. 10 ರೂಪಾಯಿ 20 ರೂಪಾಯಿ ದುಡಿಯೋರ ಮೇಲೆ 30 ಲಕ್ಷ 40 ಲಕ್ಷ ಟ್ಯಾಕ್ಸ್ ಹಾಕ್ಬಿಟ್ರೆ ಏನ್ ಮಾಡಬೇಕು ಅನ್ನೋದು ಜನರ ಆಕ್ರೋಶದ ನುಡಿ. ಈ ನೋವಿಗೆ ಕಾರಣ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರೋ ನೋಟಿಸ್. ಇದು UPI ಯುಗ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದ್ 5 ರೂಪಾಯಿ ಲೆಸ್ ಪರ್ಚೇಸ್ ಮಾಡಿದ್ರು 20 ರೂಪಾಯಿ ಹಾಲಿನ ಪಾಕೆಟ್ ಬೇಕು ಅಂದ್ರೂ ಜನ UPI ಮೂಲಕವೇ ವ್ಯವಹಾರ ನಡೆಸ್ತಾರೆ. ಆದ್ರೆ ಇದೇ UPI ಕಾಂಡಿಮೆಂಟ್ಸ್ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ದ ಜನರ ರಕ್ತ ಹೀರುವಂತೆ ಮಾಡಿದೆ. UPI ಮೂಲಕ ವಾರ್ಷಿಕ 40 ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ನಡೆಸಿದ ಬೇಕರಿ, ಕಾಂಡಿಮೆಂಟ್ ಸೇರಿ ಇನ್ನಿತರ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಪಾವತಿಸಬೇಕೆಂದು ನೋಟಿಸ್ ಸರಣಿಯಾಗಿ ಬರ್ತಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20, 30, 40 ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್. ಇದರಿಂದ ಕಂಗಾಲಾಗಿರೋ ವ್ಯಾಪಾರಿಗಳು ನಾವು ಸತ್ತರೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರ್ತಿದ್ದಾರೆ. ನೀವು ಫಸ್ಟ್ ಆನ್ಲೈನ್ ಶುರು ಮಾಡ್ಬೇಕಾದ್ರೆ ಹೇಳ್ಬೇಕಾಗಿತ್ತು, ಇದಕ್ಕೆಲ್ಲ ತೆರಿಗೆ ಕಟ್ಟಬೇಕು ಅಂತ ಹೇಳ್ಬೇಕಾಗಿತ್ತು. ಅವಾಗ ನಾವು ಮಾಡ್ತಾ ಇದ್ವಾ, ಮುಂದುವರಿಸ್ತಾ ಇದ್ವಾ ಇಲ್ವಾ ಬಿಡ್ತಾ ಇದ್ದೋ. ಇವಾಗ ಇವ್ರು ಸಡನ್ ಆಗಿ ಬಂದ್ಬಿಟ್ಟು GST ಇಂದ ನೋಟಿಸ್ ಕಳಿಸ್ಬಿಟ್ರೆ ನಾವು ಎಲ್ಲಿಂದ ತಂದು ಕಟ್ಟೋದು? 42 ಲಕ್ಷ 40 ಲಕ್ಷ ಅಂದ್ರೆ ಅಂತಲ್ಲ 50 ಲಕ್ಷ 60 ಲಕ್ಷ ಕಟ್ಟೋದ್ರೆ ಎಲ್ಲಿಂದ ಕಟ್ಟೋದು? ನಾವು ಮಕ್ಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ನಮ್ಮ ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಅವ್ರ ಶ್ರೀಮಂತ ಕೋಟಿ ಕೋಟಿ ಅವ್ರ ಏನು ಮಾಡ್ತಾ ಇಲ್ಲ. ನಮ್ಮಂತ ಬಡವ್ರ ಹತ್ರ ಬರೀ 10 ರೂಪಾಯಿ 20 ರೂಪಾಯಿ ದುಡ್ಡು ಜೀವನ ಮಾಡ್ತಾರಲ್ಲ, ಅಂತರ್ದಲ್ಲೇ ಕಿತ್ಕೊಳ್ಳಿ ಜೀವನ ಓಡಾಡ್ತಾವ್ರಿ ಅವರು. ನಾವು ಎಲ್ಲಿಗೆ ಹೋಗೋದು? ತಂದು ಕಟ್ಟೋದು ಎಲ್ಲಿಂದ ತಂದು ಕಟ್ಟೋದು ಮೇಡಮ್ ನಾವು? ಹಾಲು ಉತ್ಪನ್ನಗಳ ಮಾರಾಟ ನಿಷೇಧಿಸಿ ಹೋರಾಟಕ್ಕೆ ಪ್ಲಾನ್. UPI ಹರಿಯೋದು ಮಾತ್ರವಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ವ್ಯಾಪಾರಿಗಳು ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅದರಂತೆ ಇದೇ 23 ಮತ್ತು 24ರಂದು ಕಪ್ಪು ಪಟ್ಟಿ ಧರಿಸಿ ಬೆಂಗಳೂರಿನಾದ್ಯಂತ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ಮುಂದಾಗಿದ್ದು 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಅವತ್ತು ಹಾಲು ಉತ್ಪನ್ನಗಳು ಸಿಗೋದು ಬಹುತೇಕ ಡೌಟ್. ಲಕ್ಷಾಂತರ ಜನ ಸೇರ್ಪಡೆ ಆಗ್ತಾರೆ. 25ನೇ ತಾರೀಕು ಲಕ್ಷಾಂತರ ಜನ, ಎಂದೂ ಕೇಳರಿಯದಷ್ಟು ಜನ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾರೆ. ಇಡೀ ಫ್ರೀಡಂ ಪಾರ್ಕ್ ರಸ್ತೆ ಎಲ್ಲ ಬಂದ್ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಟ್ಯಾಕ್ಸು ಇಲ್ಲ, ಅದಕ್ಕೆ ಹಾಲಿಗೂ ಇಲ್ಲ, ತರಕಾರಿಗೂ ಇಲ್ಲ, ಹಣ್ಣಿಗಿಲ್ಲ, ಬ್ರೆಡ್ಡಿಗಿಲ್ಲ, ಮತ್ತು ಮೊಟ್ಟೆ ಐಟಮ್ಗಿಲ್ಲ, ಮಟನ್ ಐಟಮ್ಗಿಲ್ಲ, ಯಾವುದಕ್ಕೂ ಇಲ್ಲ. ಆದರೆ ತೆರಿಗೆ ಮಾತ್ರ ಕಳಿಸಿದ್ದಾರೆ. ಅದು ಇಲ್ಲಿಗಲ್ ಅಂತ ಹೇಳಿದ್ದು ಅದಕ್ಕೆ ನಾನು ಇಲ್ಲಿಗಲ್. ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಜನಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಇದು ಒಂಥರ ಒಟ್ಟಾರೆ GST ನೋಟಿಸ್ಗೆ ವ್ಯಾಪಾರಸ್ಥರು ಕಂಗಾಲಾಗಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದು ಬಂದ್ ಮಾಡೋಕೆ ನಿರ್ಧರಿಸಿದ್ದಾರೆ. ಒಂದು ವೇಳೆ ಅವತ್ತು ಅಂಗಡಿ ಕ್ಲೋಸ್ ಮಾಡಿದ್ರೆ ಜನ ಪರದಾಡುವುದರಲ್ಲಿ ಎರಡು ಮಾತಿಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.